ಎಲ್ಲ ಬೆಳೆಗಳಿಗೂ ಪರಿಹಾರ ನೀಡಲೇಬೇಕು. ಬಂಧುಗಳೇ, ಬೆಳೆ ಪ್ರಶ್ನೆ ಬಂದ್ರೆ ಒಂದೇ ಬೆಳೆ ಅಲ್ಲ, ಮುಂಗಾರು 1800, 2000 ರೂಪಾಯಿ ಒಂದೊಂದು ಕಂಪನಿಗಳು ಅವ್ರಿಗೆ ಬೇಕಾದಂಗೆ ಒಂದು ಬೆಲೆಯನ್ನ ನಿಗದಿ ಮಾಡಿರ್ತಾರೆ. ಅವು ಎಲ್ಲ ಕಳಪೆ ಬೀಜಗಳು ಹುಟ್ಟಿದ್ರೆ ರೋಗ ಪೀಡಿತವಾಗಿ ಹುಟ್ಟುತ್ತವೆ. ಅವಕ್ಕೆ ಕ್ರಿಮಿನಾಶಕವನ್ನ ನಾವು ಹೊಡಿಬೇಕು. ಇನ್ನ ಮಾನ್ಯ ಮೋದಿ ಸಾಹೇಬ್ರು 1200 ರೂಪಾಯಿ ಇದ್ದಂತ ಗೊಬ್ಬರದ ರೇಟನ್ನ ಇವತ್ತ 16-20 ರೂಪಾಯಿ ಇರೋದು 2400, 3000 ರೂಪಾಯಿ DAP ವರೆಗೂ ಇವತ್ತ ಗೊಬ್ಬರ ಇವತ್ತ ಗಗನಕ್ಕೆ ಏರಿರೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇಂಥ ಸಂಕಷ್ಟದಲ್ಲಿ ನಾವು ರೈತರಿದ್ದೀವಿ. ಇನ್ನ ಅದರಲ್ಲಿ ಒಂದಿಷ್ಟು ನೀರು ಬಂದ್ರೆ ಯಾವುದೋ ನಮ್ಮಪ್ಪ ಪುಣ್ಯ ಮಾಡಿದ್ದ ಬಂತಪ್ಪ ಅಂತಾರೆ. ಒಂದಿಷ್ಟು ನೀರು ಬಂದ್ರೆ ಅದನ್ನ ಈಚೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಕೊಟ್ಟು ಟ್ರಾನ್ಸ್ಫಾರ್ಮರ್ ಇರ್ತಕ್ಕಂಥ ಕೆಟ್ಟ ಪರಿಸ್ಥಿತಿಗೆ ಈ ರಾಜ್ಯವನ್ನ, ಈ ದೇಶವನ್ನ ಇವತ್ತ ನಮ್ಮನ್ನ ಆಳ್ತಾ ಇರೋರು ರೈತರನ್ನ ತಂದಿಟ್ಟಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ರೈತರು ಹರಸಾಹಸ ಇನ್ನ ಹೈನುಗಾರಿಕೆ ಮಾಡ್ಲಿಕ್ಕೆ ಹೋಗಿದ್ದೀವಿ. 2500 ರೂಪಾಯಿ, 3000 ರೂಪಾಯಿ ಇದ್ದಂತ ಒಂದು ಟನ್ನು ಶೈಲೇಜ್ ಇವತ್ತ 9000 ರೂಪಾಯಿಗೆ ಹೋಗಿದ್ದು ಕೂಡ ನಿಮ್ಮೆಲ್ಲರ ಗಮನಕ್ಕಿದೆ. ಅಂದ್ರೆ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಹಾಲಿನ ರೇಟ್ ಮಾತ್ರ ಹೆಚ್ಚಳ ಆಗಲಿಲ್ಲ. ಇದು ಈ ದೇಶದ ಮತ್ತು ರೈತರ ಸಂಕಷ್ಟದ ದಿವಸಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ. ಆದ್ರಿಂದ ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯಾದ್ಯಂತ ಎಲ್ಲಿ ಬರಪೀಡಿತ ಪ್ರದೇಶಗಳು ಇದಾವೆ ಆ ಜಿಲ್ಲೆಗಳನ್ನ ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟಿದೆ. ಅದರ ಪ್ರಕಾರ ಹಾಸನ ಜಿಲ್ಲೆಯನ್ನ ಇದೊಂದು ಬರಪೀಡಿತ ಪ್ರದೇಶ ಅಂತ ಹೇಳಿ ಬರಪೀಡಿತ ಎಲ್ಲ ಜಿಲ್ಲೆಗಳಿಗೆ ಪರಿಹಾರ ಕೊಡಲೇಬೇಕು. ಹಾಸನ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಿ ಕಳಪೆ ಬೀಜ ಬಿತ್ತರ ಬೀಜ ವಿತರಿಸುತ್ತಿರುವ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಿ. ರೈತರ ಎಲ್ಲ ಕೃಷಿ ಸಾಲಗಳನ್ನು ಮನ್ನಾ ಮಾಡಿ ಎಲ್ಲ ರೈತರಿಗೂ ಬರ ಪರಿಹಾರ ಕೊಡಲೇಬೇಕು. ಎಲ್ಲ ರೈತರಿಗೂ ಬರ ಪರಿಹಾರ ಕೊಡಲೇಬೇಕು. ಮಳೆ ಇಲ್ಲದೆ ಕಂಗೆಟ್ಟಿರುವ ರೈತರ ಸಾಲ ಮನ್ನಾ ಮಾಡಿ ಶ್ರೀಮಂತರ ಸಾಲ ಮನ್ನಾ ಮಾಡುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ದೊಡ್ಡ ಬಂಡವಾಳಗಾರರ ಸಾಲ ಮನ್ನಾ ಮಾಡುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ರೈತರ ಸಾಲ ಮನ್ನಾ ಮಾಡದೇ ಇರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಮಳೆ ಇಲ್ಲದ ಕಾರಣ ರೈತರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಧಾವಿಸಿ ಏನೇ ಬರಲಿ ಮಳೆ ಇಲ್ಲದ ಕಾರಣದಿಂದ ರೈತರ ಬೆಳೆಗಳಿಗೆ ಪರಿಹಾರ ನೀಡಲೇಬೇಕು. HR ನವೀನ್ ಕುಮಾರ್, ಕರ್ನಾಟಕ ಪ್ರಾಂತ ರೈತ ಸಂಘದ ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಹಾಸನ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು. ಜೊತೆಗೆ ಈ ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿದರ ಹಿನ್ನೆಲೆಯಲ್ಲಿ ಆ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಎಲ್ಲ ರೀತಿಯ ಬರ ಪರಿಹಾರದ ಕಾರ್ಯಕ್ರಮಗಳನ್ನು ಮತ್ತು ಬರ ಪರಿಹಾರದ ಕಾಮಗಾರಿಗಳನ್ನು ಕೈಗೊಳ್ಳಬೇಕು. ಬರ ಪರಿಹಾರವನ್ನು ರೈತರಿಗೆ ನೀಡಬೇಕು. ಜೊತೆಗೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸುಮಾರು 50% ಹೆಚ್ಚು ಪ್ರಮಾಣದ ಮಳೆ ಕಡಿಮೆ ಆಗಿದೆ. ಸುಮಾರು ಒಂದು 65% ಅಷ್ಟು ರೈತರು ಇನ್ನೂ ಯಾವುದೇ ಬೆಳೆಯನ್ನು ಇವತ್ತು ಕೃಷಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂತಹ ದೊಡ್ಡ ಸಂಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ನೆರವಿಗೆ ಬರಬೇಕು. ಮತ್ತು ಇನ್ನೊಂದು ಹಾಸನ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಂಕಷ್ಟ ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ವರ್ಷ ನಮ್ಮ ಜಿಲ್ಲೆಯ ಅತ್ಯಂತ ಉತ್ಕೃಷ್ಟ ಬೆಳೆ ಆಗಿರ್ತಕ್ಕಂಥ ಆಲೂಗೆಡ್ಡೆಯನ್ನು ನಾವು ಬೆಳೆದು ಜೀವನವನ್ನು ಮಾಡ್ತಾ ಇದ್ವಿ. ಆದರೆ ಈಗ ಆಲೂಗೆಡ್ಡೆ ಅಂಗಮಾರಿ ರೋಗದಿಂದ ಬೆಳೆಯನ್ನು ಬೆಳೆಯೋಕ್ಕಾಗ್ತಾ ಇಲ್ಲ. ಈಗ 3-4 ವರ್ಷಗಳಿಂದ ಎಲ್ಲರೂ ಆಲೂಗೆಡ್ಡೆಯಿಂದ ಮೆಕ್ಕೆಜೋಳಕ್ಕೆ ಶಿಫ್ಟ್ ಆಗಿದ್ದೀವಿ. ಈ ಮೆಕ್ಕೆಜೋಳಕ್ಕೆ ಶಿಫ್ಟ್ ಆದಾಗ ಈಗ ಮೆಕ್ಕೆಜೋಳದಲ್ಲೂ ಕೂಡ ಬಿಳಿಸುಳಿ ರೋಗ ಅಂತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ ಬಂದು ರೈತರಿಗೆ ನಷ್ಟವನ್ನು ಉಂಟು ಮಾಡ್ತಾ ಇದೆ. ನಾವು ಈ ಮೂಲಕ KPRS ಒತ್ತಾಯ ಮಾಡೋದೇನಂತ ಹೇಳಿದ್ರೆ, ಈ ರೀತಿಯ ಬಿಳಿಸುಳಿ ರೋಗಕ್ಕೆ ಕಳಪೆ ಬಿತ್ತನೆ ಬೀಜವೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ರಸಗೊಬ್ಬರ ಮತ್ತು ಕೀಟನಾಶಕ ಕಂಪನಿಗಳು ಸೇರಿ ಈ ರೀತಿಯಾಗಿರ್ತಕ್ಕಂಥ ಗೋಲ್ಮಾಲನ್ನು ಮಾಡ್ತಾ ಇದ್ದಾವೆ ಅಂತಕ್ಕಂಥ ಅನುಮಾನ ಇದೆ. ಸರ್ಕಾರ ಕೂಡಲೇ ಅವರುಗಳ ಮೇಲೆ, ಕಂಪನಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಎಲ್ಲ ರೀತಿಯ ನಷ್ಟವನ್ನು ಭರಿಸೋದಕ್ಕೆ ಸಾಧ್ಯ ಆಗಬೇಕು. ಮತ್ತು ಈಗಾಗಲೇ ಇವರು ಬೆಳೆ ವಿಮೆಗೆ ಅಂತೇಳಿ ಪ್ರತಿ ಎಕರೆಗೆ ಸುಮಾರು 600 ರೂಪಾಯಿ ಹಣವನ್ನು ಸರ್ಕಾರಕ್ಕೆ ಮತ್ತು ಕಂಪನಿಗಳಿಗೆ, ವಿಮಾ ಕಂಪನಿಗಳಿಗೆ ರೈತರು ಕಟ್ಟಿದ್ದಾರೆ. ಆದರೆ 3 ವರ್ಷದಿಂದ 1 ರೂಪಾಯಿ ಹಣವನ್ನು ವಾಪಸ್ ಬಂದಿಲ್ಲ. ಅಂದರೆ ಲಕ್ಷಾಂತರ ರೈತರ ಈ ಒಟ್ಟು ಹಣ ಯಾರ ಹತ್ರ ಹೋಗಿ ಸೇರ್ತಾ ಇದೆ, ಅದರ ಲಾಭವನ್ನು ಯಾರು ಪಡಿತಾ ಇದ್ದಾರೆ ಅಂತೇಳಿ ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗಬೇಕು. ಅಷ್ಟು ಹಣ ವಾಪಸ್ಸು ರೈತ
ರೈತರಿಗೆ ಬರಬೇಕು. ಹಾಗಾಗಿ ಈಗ ಯಾರೆಲ್ಲ ಬೆಳೆ ವಿಮೆಯನ್ನು ಕಟ್ಟಿದ್ದಾರೆ ಮತ್ತು ಯಾರೆಲ್ಲ ಬೆಳೆ ಹಾಕಿದ್ದಾರೆ ಆ ಎಲ್ಲ ರೈತರಿಗೂ ಇದು ಪರಿಹಾರ ವಾಪಸ್ ಬರಬೇಕು. ಕೊನೆಯದಾಗಿ ರೈತರ ಎಲ್ಲ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕು. ಸರ್ಕಾರ ದೊಡ್ಡ ದೊಡ್ಡ ಕಂಪನಿಗಳ ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡುತ್ತೆ, ಆದರೆ ರೈತರ ಸಾಲವನ್ನು ಮನ್ನಾ ಮಾಡಲ್ಲ ಅಂತ ಹೇಳಿದ್ರೆ ಇದು ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಅತ್ಯಂತ ದೊಡ್ಡ ದ್ರೋಹ. ಹಂಗಾಗಿ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಬರಪೀಡಿತ ಎಲ್ಲ ಜಿಲ್ಲೆಗಳಿಗೆ ಪರಿಹಾರ ಕೊಡಲೇಬೇಕು. ಹಾಸನ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಿ ಕಳಪೆ ಬಿತ್ತನೆ ಬೀಜ ವಿತರಿಸುತ್ತಿರುವ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಿ. ರೈತರ ಎಲ್ಲ ಕೃಷಿ ಸಾಲಗಳನ್ನು ಮನ್ನಾ ಮಾಡಿ ಎಲ್ಲ ರೈತರಿಗೂ ಬರ ಪರಿಹಾರ ಕೊಡಲೇಬೇಕು. ಎಲ್ಲ ರೈತರಿಗೂ ಬರ ಪರಿಹಾರ ಕೊಡಲೇಬೇಕು. ಮಳೆ ಇಲ್ಲದೆ ಕಂಗೆಟ್ಟಿರುವ ರೈತರ ಸಾಲ ಮನ್ನಾ ಮಾಡಿ ಶ್ರೀಮಂತರ ಸಾಲ ಮನ್ನಾ ಮಾಡುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ದೊಡ್ಡ ಬಂಡವಾಳಗಾರರ ಸಾಲ ಮನ್ನಾ ಮಾಡುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ರೈತರ ಸಾಲ ಮನ್ನಾ ಮಾಡದೇ ಇರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಮಳೆ ಇಲ್ಲದ ಕಾರಣ ರೈತರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಧಾವಿಸಿ ಏನೇ ಬರಲಿ ಮಳೆ ಇಲ್ಲದ ಕಾರಣದಿಂದ ರೈತರ ಬೆಳೆಗಳಿಗೆ ಪರಿಹಾರ ನೀಡಲೇಬೇಕು. ಏನೇ ಬರಲಿ